ಸ್ನೇಹಿತರೆ, ತಮಗೆಲ್ಲ ರಾಕೇಶ್ ಮಗದುಮೆಟ್ಟು ಚಾನಲ್ಗೆ ಸ್ವಾಗತ. ಇವತ್ತು ಜನರಲ್ ಸೈನ್ಸ್ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ನ ಚರ್ಚೆ ಮಾಡೋಣ. ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ಜನರಲ್ ಸೈನ್ಸ್ಗೆ ಸಂಬಂಧಿಸಿದಂತೆ ಪೇಪರ್ 1, ಪೇಪರ್ 2, ಪೇಪರ್ 3, ಪೇಪರ್ 4, ಪೇಪರ್ 5, ಪೇಪರ್ 6 ವಿಡಿಯೋಗಳು ಯೂಟ್ಯೂಬ್ದಲ್ಲಿ ಲಭ್ಯವಿದ್ದು, ವಿದ್ಯಾರ್ಥಿಗಳು ಅವುಗಳನ್ನು ಪಡೆದುಕೊಳ್ಳಬೇಕಾದರೆ ತಪ್ಪದೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ ನಿಮಗೆ ನೋಟಿಫಿಕೇಷನ್ ಮೂಲಕ ಲಭ್ಯವಾಗ್ತವೆ ಅಂತ ಹೇಳ್ತಾ, ಈಗ ನೇರವಾಗಿ ಈ ಜನರಲ್ ಸೈನ್ಸ್ಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ ಏನದಲ್ಲ, ಅವು ಸಾಕಷ್ಟು ಆರ್ಮಿ, SSC, CISF, BSF ಹೀಗೆ ರೈಲ್ವೆ ಎಕ್ಸಾಮ್ಗಳಿಗೆ ಕೇರ್ತಕ್ಕಂಥ ಪ್ರಶ್ನೋತ್ತರಗಳು. ಈಗ ಅವುಗಳ ಬಗ್ಗೆ ಚರ್ಚೆ ಮಾಡ್ಕೊತಾ ಸಾಗೋಣ. ಮೊದಲನೇದಾಗಿ, ವಾಟ್ ಈಸ್ ದಿ ಕೆಮಿಕಲ್ ನೇಮ್ ಆಫ್ ಕಾಮನ್ ಸಾಲ್ಟ್? ಸಾಮಾನ್ಯ ಅಡಿಗೆ ಉಪ್ಪಿನ ರಾಸಾಯನಿಕ ಹೆಸರೇನು? ರೈಟ್ ಆನ್ಸರ್ ಈಸ್ ಸೋಡಿಯಂ ಕ್ಲೋರೈಡ್, NaCl ಅಂತ ಕರೆಯಲಾಗ್ತದೆ. ನೆಕ್ಸ್ಟ್ ಸೆಕೆಂಡ್ ಒನ್, ವಿಚ್ ಪಾರ್ಟ್ ಡೋನರ್ಸ್ ಐಸ್ ಈಸ್ ಯುಟಿಲೈಸ್ಡ್ ಡ್ಯೂರಿಂಗ್ ದಿ ಐ ಡೊನೇಷನ್ಸ್? ಅಂದರೆ ಇದರ ಅರ್ಥ, ನಾವು ಕಣ್ಣನ್ನು ದಾನ ಮಾಡಬೇಕಾದ್ರೆ ನಮ್ಮ ಕಣ್ಣಿನ ಯಾವ ಭಾಗವನ್ನು ಬಳಕೆ ಮಾಡಲಾಗ್ತದೆ? ರೈಟ್ ಆನ್ಸರ್ ಈಸ್ ಕಾರ್ನಿಯಾ. ಯಾಕಂದ್ರೆ ಕಣ್ಣಿನ ದೃಷ್ಟಿಹರಿತವಾಗಿರೋದು ಕಾರ್ನಿಯಾದಲ್ಲಿ, ಅದನ್ನು ಏನು ಮಾಡ್ತಾರೆ, ಡೊನೇಟ್ ಮಾಡಲಾಗ್ತದೆ. ನೆಕ್ಸ್ಟ್ ಥರ್ಡ್ ಒನ್, ಹೌ ಮೆನಿ ಬೋನ್ಸ್ ಆರ್ ದೇರ್ ಇನ್ ಹ್ಯೂಮನ್ ಸ್ಕುಲ್? ಮಾನವನ ತಲೆಬುಡಿಯಲ್ಲಿ ಮೂಳೆಗಳ ಸಂಖ್ಯೆ ಎಷ್ಟು? ಎಷ್ಟೇ? 22. ರೈಟ್ ಆನ್ಸರ್ ಈಸ್ 22. ನೆಕ್ಸ್ಟ್, ಸ್ಪೇಸ್ ಬಿಟ್ವೀನ್ ಅರ್ತ್ ಆ್ಯಂಡ್ ಮೂನ್ ಈಸ್ ನೋನ್ ಆ್ಯಸ್? ಭೂಮಿ ಮತ್ತು ಚಂದ್ರನ ನಡುವೆ ಇರ್ತಕ್ಕಂಥ ಅಂತರವನ್ನು ನಾವು ಏನು ಕರಿತೀವಲ್ಲ, ಸಿಸ್ ಲೂನಾರ್ ಅಂತ ಕರೆಯಲಾಗ್ತದೆ. ಏನ್ರಿ? ಸಿಸ್ ಲೂನಾರ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು, ವಿಚ್ ಪಾರ್ಟ್ ಆಫ್ ದಿ ಬ್ರೈನ್ ಈಸ್ ಕಾಲ್ಡ್ ಸ್ಮಾಲ್ ಬ್ರೈನ್? ಅಂದ್ರೆ ಬ್ರೈನ್ ಅತ್ಯಂತ ಚಿಕ್ಕದಾದ ಭಾಗ ಯಾವುದು ಅಂದಾಗ ಸೆರೆಬೆಲ್ಲಮ್. ಯಾವುದ್ರಿ? ಸೆರೆಬೆಲ್ಲಮ್. ಇನ್ನು ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ವಾಟ್ ಈಸ್ ದಿ ಪ್ಯೂರೆಸ್ಟ್ ಫಾರ್ಮ್ ಆಫ್ ದಿ ಕಾರ್ಬನ್? ಕಾರ್ಬನ್ನ ಶುದ್ಧ ರೂಪ ಯಾವುದು? ಯಾವುದ್ರಿ? ಡೈಮಂಡ್. ರೈಟ್ ಆನ್ಸರ್ ಈಸ್ ಡೈಮಂಡ್. ನೇಮ್ ದಿ ಪಿಗ್ಮೆಂಟ್ ಇನ್ ಕ್ಯಾರೆಟ್. ಕ್ಯಾರೆಟದಲ್ಲಿ ಕಂಡುಬರುವ ಪ್ರಮುಖ ಪಿಗ್ಮೆಂಟ್ ಯಾವುದು? ಯಾವುದ್ರಿ? ಕ್ಯಾರೋಟಿನ್ ಎಂಬ ಪಿಗ್ಮೆಂಟ್. ವರ್ಣತಂತು ಅಲ್ಲ, ಪ್ರಮುಖ ವರ್ಣಕ ಕಂಡು ಬರ್ತದೆ. ಕ್ಯಾರೆಟಲ್ಲಿ ಕಂಡುಬರುವ ವರ್ಣಕನ ಹೆಸರು ಕ್ಯಾರೋಟಿನ್. ನೆಕ್ಸ್ಟ್ ಕ್ವೆಶನ್, ವಾಟ್ ಇಸ್ ದಿ ಮೇನ್ ಕಾಂಪೋನೆಂಟ್ ಆಫ್ ಬಯೋಗ್ಯಾಸ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್? ರೈಟ್ ಆನ್ಸರ್ ಈಸ್ ಮಿಥೇನ್. ನೆಕ್ಸ್ಟು, ವಿಚ್ ಆಸಿಡ್ ಹೆಲ್ಪ್ಸ್ ಇನ್ ದಿ ಡೈಜೆಷನ್ ಇನ್ ಅವರ್ ಸ್ಟಮಕ್? ನಮ್ಮ ಜಠರದಲ್ಲಿ ಜೀರ್ಣಕ್ರಿಯೆ ಆಗಬೇಕಾದ್ರೆ ಯಾವ ಆಸಿಡ್ ಸಹಾಯ ಮಾಡ್ತದೆ? ರೈಟ್ ಆನ್ಸರ್ ಈಸ್ ಹೈಡ್ರೋಕ್ಲೋರಿಕ್ ಆಸಿಡ್ಸ್, HCl ಅಂತ ಕರೆಯಲಾಗ್ತದೆ. ನೆಕ್ಸ್ಟು, ಲಾರ್ಜೆಸ್ಟ್ ಆರ್ಗಾನ್ಸ್ ಇನ್ ದಿ ಹ್ಯೂಮನ್ ಬಾಡಿ? ನಮ್ಮ ದೇಹದಲ್ಲಿ ಅತ್ಯಂತ ದೊಡ್ಡದಾದ ಅಂಗ ಯಾವುದು ಅಂದಾಗ ರೈಟ್ ಆನ್ಸರ್ ಸ್ಕಿನ್. ಸ್ಕಿನ್ ಅಂದರೆ ಚರ್ಮ. ವಾಟ್ ಇಸ್ ದಿ ಸೆನ್ಸ್ ಡು ನಾಟ್ ಡಾಲ್ಫಿನ್ಸ್ ಹ್ಯಾವ್ ಸ್ಮೆಲ್? ಡಾಲ್ಫಿನ್ಗಳಿಗೆ ಯಾವ ಸೆನ್ಸರಿ ಆರ್ಗಾನ್ಸ್ ಇರೋದ್ರಿಂದ ಸ್ಮೆಲ್ ಮಾಡ್ತಕ್ಕಂಥ, ವಾಸನೆ ಗ್ರಹಿಕೆ ಮಾಡ್ತಕ್ಕಂಥ ಸೆನ್ಸರಿ ಪಂಚೇಂದ್ರಿಯ ಇರಲ್ಲ. ಇನ್ನು ವಿಚ್ ಅನಿಮಲ್ ಹ್ಯಾಸ್ ಲಾರ್ಜೆಸ್ಟ್ ಬ್ರೈನ್? ಅತಿ ದೊಡ್ಡದಾದ ಬ್ರೈನ್ ಹೊಂದಿರೋದು ಆದರೆ ಸ್ಪೆರ್ಮಿವೆಲಿ, ಅಂದರೆ ಅದು ನೀಲಿ ತಿಮಿಂಗ್ಳು ಅಂತ ಏನು ಕರೆಯಲಾಗ್ತದೆ. ಅದು ಅತಿ ದೊಡ್ಡ ಬ್ರೈನನ್ನು ಹೊಂದಿರತಕ್ಕಂಥದ್ದು. ಯಾಕೆ ದೊಡ್ಡ ಪ್ರಾಣಿ ನೀಲಿ ತಿಮಿಂಗ್ಲ. ಹೌ ಮೆನಿ ಕಂಪಾರ್ಟ್ಮೆಂಟ್ಸ್ ಡಸ್ ಎ ಕೌ ಹ್ಯಾವ್ ಇನ್ ಸ್ಟಮಕ್? ಸ್ಟಮಕ್ದಲ್ಲಿ ಎಷ್ಟು ಕಂಪಾರ್ಟ್ಮೆಂಟ್ಸ್, ಕವಾಟಗಳು ಇರ್ತವೆ? ಎಷ್ಟು? 4 ಆಫ್ ಚೇಂಬರ್ಸ್ ಇರ್ತವೆ. ಎಷ್ಟು? 4 ಇರ್ತವೆ. ಇನ್ನು ಹೌ ಮೆನಿ ಹಾರ್ಟ್ಸ್ ಡಸ್ ಎ ಆಕ್ಟೋಪಸ್ ಹ್ಯಾವ್? ಆಕ್ಟೋಪಸ್ಗಳಿಗೆ ಎಷ್ಟು ಹೃದಯಗಳನ್ನು ಹೊಂದಿರ್ತಾವೆ? ಆಕ್ಟೋಪಸ್ಸು 3 ಹೃದಯಗಳನ್ನು ಹೊಂದಿರತಕ್ಕಂಥ ಜೀವಿ. ಎಷ್ಟೇ? 3. ಹೌ ಮೆನಿ ಬೋನ್ಸ್ ಆರ್ ದೇರ್ ಇನ್ ಜಿರಾಫೆ ನೆಕ್? ಜಿರಾಫೆಯ ಕುತ್ತಿಗೆ ಭಾಗದಲ್ಲಿ ಎಷ್ಟು ಬೋನ್ಸ್ಗಳು ಇರ್ತಾವೆ ಕೇಳಿದ್ರು? ಎಷ್ಟು? 7. ಇನ್ನು ವಿಚ್ ಇಸ್ ದಿ ಓನ್ಲಿ ಬರ್ಡ್ಸ್ ದ್ಯಾಟ್ ಫ್ಲೈ ಬ್ಯಾಕ್ವರ್ಡ್ಸ್? ಅಂದರೆ ರಿವರ್ಸ್ ಆಗಿ ಹಾರ್ತಕ್ಕಂಥ ಹಕ್ಕಿ ಯಾವುದು? ಯಾವುದ್ರಿ? ಬ್ಯಾಕ್ವರ್ಡ್ಸ್ ಆಗಿ ಹಾರ್ತಕ್ಕಂಥದ್ದು ಹಮ್ಮಿಂಗ್ ಬರ್ಡ್. ರಿವರ್ಸ್ ಆಗಿ ಹಾರ್ತಕ್ಕಂಥ ಒಂದು ಹಕ್ಕಿ. ಇನ್ನು ವಿಚ್ ಮಂತ್ ಅರ್ತ್ಸ್ ಕ್ಲೋಸೆಸ್ಟ್ ಟು ದಿ ಸನ್? ಅಂದರೆ ಇದರರ್ಥ ಅರ್ತ್ ಕ್ಲೋಸೆಸ್ಟ್ ಟು ದಿ ಸನ್, ಸೂರ್ಯ ಭೂಮಿಯ ಸಮೀಪ ಯಾವಾಗ ಬರ್ತದಂದ್ರೆ ಜನವರಿ ತಿಂಗಳಲ್ಲಿ ಬರ್ತದೆ. ಯಾವ್ರಿ? ಜನವರಿ.
ಹೌ ಮೆನಿ ಐಲಿಡ್ಸ್ ಟು ಕ್ಯಾಮೆಲ್ ಹ್ಯಾವ್? ಕ್ಯಾಮಲ್ಗಳಿಗೆ ಎಷ್ಟು ಐಲಿಡ್ಸ್ ಇರ್ತಾವೆ, ಕಣ್ಣಿನ ಪೊರೆಗಳು ಇರ್ತಾವೆ ಅಂದ್ರೆ 3 ಇರ್ತಾವೆ ಅಷ್ಟೇ. ಥರ್ಡ್, ಇನ್ ವಿಚ್ ಕಾಂಟಿನೆಂಟ್ಸ್ ವುಡ್ ಯು ನಾಟ್ ಫೈಂಡ್ ಬೀಸ್? ಇದ್ರಿ ಅಂಟಾರ್ಟಿಕಾ. ಬೀಸ್ ಜೇನುಹುಳುಗಳಿಗೆ ಅಂಟಾರ್ಟಿಕಾ ಅಂದರೆ ಹೆಚ್ಚಾಗಿ ಎಲ್ಲಿ ಕಂಡು ಬರೋದಿಲ್ಲ ಅಂತ ಕೇಳಿದ್ರೆ, ಜೇನುಹುಳುಗಳ ಗೂಡು ಎಲ್ಲಿ ಕಂಡು ಬರಲ್ಲ ಅಂದ್ರೆ ಅಂಟಾರ್ಟಿಕಾ, ತಂಪಾದ ಪ್ರದೇಶದಲ್ಲಿ ಕಂಡು ಬರಲ್ಲ. ಇನ್ನು ವಾಟ್ ಈಸ್ ದಿ ಗ್ರೂಪ್ ಆಫ್ ಜೆಲ್ಲಿ ಫಿಶ್ ಕಾಲ್ಡ್ ಆ್ಯಸ್? ಜೆಲ್ಲಿ ಫಿಶ್ ಇದ್ದ ಗ್ರೂಪ್ಗಳಿಗೆ ಏನು ಕರಿತಾನೋ ಸ್ಮಾಕ್ ಅಂತ ಕರೆಯಲಾಗ್ತದೆ. ಏನ್ರಿ? ಸ್ಮಾಕ್. ಹೌ ಮೆನಿ ಟೇಸ್ಟ್ ಬರ್ಡ್ಸ್ ಡಸ್ ಎ ಟಂಗ್ ಹ್ಯಾವ್? ನಾಲಿಗೆಯಲ್ಲಿ ಕಂಡುಬರುವ ರಸಾಂಕುರಗಳು ಎಷ್ಟು? 10,000 ಟೇಸ್ಟ್ ಬರ್ಡ್ಸ್ ಅಂತ. ಅಷ್ಟೇ, 10,000. ಇನ್ನು ವಾಟ್ ಟೈಪ್ ಆಫ್ ಗ್ಯಾಸ್ ಈಸ್ ರಿಲೀಸ್ಡ್ ಬೈ ಕಾರ್ ಎಕ್ಸಾಸ್ಟ್? ಕಾರ್ಗಳಿಂದ ಬಿಡುಗಡೆಯಾಗುವ ಅನಿಲ ಯಾವುದು? ಯಾವ್ದ್ರಿ? ರೈಟ್ ಆನ್ಸರ್ ಈಸ್ ಕಾರ್ಬನ್ ಮೊನಾಕ್ಸೈಡ್. ನೆಕ್ಸ್ಟು, ಹೂ ಇನ್ವೆಂಟೆಡ್ ದಿ ಟೆಥಸ್ಕೋಪ್? ಟೆಥಸ್ಕೋಪನ್ನು ಕಂಡುಹಿಡಿದವರು ಯಾರು? ಯಾರೇ? ರೆನೆ ಲ್ಯಾನಿಯರವರು ಟೆಲೆಸ್ಕೋಪನ್ನು ಕಂಡುಹಿಡಿದರು. ರೆನೆ ಲ್ಯಾನಿಯರವರು ಟೆಲೆಸ್ಕೋಪನ್ನು ಕಂಡುಹಿಡಿದವರು. ನೆಕ್ಸ್ಟು, ವಿಚ್ ಇಸ್ ದಿ ಫಾಸ್ಟೆಸ್ಟ್ ಹೀಲಿಂಗ್ ಪಾರ್ಟ್ ಆಫ್ ದಿ ಅವರ್ ಬಾಡಿ? ಅತಿ ಹೆಚ್ಚಾಗಿ ಹೀರ್ಕೋತಕ್ಕಂಥ ಫಾಸ್ಟು ನಮ್ಮ ದೇಹದಾಗ ಅಂದ್ರೆ ಟಂಗು, ನಾಲಿಗೆ ರಸಾಂಕುರ ಹೆಚ್ಚಾಗಿರೋದ್ರಿಂದ ಆಗಲೇ ಕರಗ್ತದೆ ಆಹಾರಕ್ಕನ್ನು. ಇನ್ನು ಇನ್ ವಿಚ್ ಪಾರ್ಟ್ ಆಫ್ ಅವರ್ ಬಾಡಿ ಹ್ಯಾವ್ ಸ್ಮಾಲೆಸ್ಟ್ ಬೋನ್ಸ್? ಸ್ಮಾಲೆಸ್ಟ್ ಬೋನ್ಸು ಎಲ್ಲಿ ಕಂಡು ಬರ್ತದೆ ನಮ್ಮ ದೇಹದಲ್ಲಿ ಅಂದಾಗ ಅದು ಮಿಡಲ್ ಇಯರ್ದಲ್ಲಿ ಕಂಡು ಬರ್ತಕ್ಕಂಥದ್ದು ಸ್ಟೆಪಿಸ್ ಅಂತ ಅದ್ರ ಹೆಸರು. ಯಾವುದ್ರೆ? ಮಿಡಲ್ ಇಯರ್ ಸ್ಟೆಪಿಸ್. ಇನ್ನು ವಾಟ್ ಈಸ್ ದಿ ಸ್ಟಡಿ ಆಫ್ ಹ್ಯಾಂಡ್ ರೈಟಿಂಗ್ ಕಾಲ್ಡ್ ಆ್ಯಸ್? ಹ್ಯಾಂಡ್ ರೈಟಿಂಗ್ ಬರವಣಿಗೆ ಬರೆಯೋದಕ್ಕೆ ನಾವು ಅದಕ್ಕೆ ಶಾಸ್ತ್ರಕ್ಕೆ ಏನು ಕರಿತಾರೆ? ಗ್ರಾಫೋಲಾಜಿ ಅಂತ ಕರೆಯಲಾಗ್ತದೆ. ಏನ್ರಿ? ಗ್ರಾಫೋಲಾಜಿ. ಇನ್ನು ವಾಟ್ ಈಸ್ ಯೂಸ್ಡ್ ಇನ್ ದಿ ಪೆನ್ಸಿಲಿನ್? ಪೆನ್ಸಿಲಿನ್ಗಳಲ್ಲಿ ಏನನ್ನು ಯೂಸ್ ಮಾಡಲಾಗ್ತದೆ? ಯಾವುದ್ರಿ? ಗ್ರಾಫೈಟ್. ರೈಟ್ ಆನ್ಸರ್ ಈಸ್ ಗ್ರಾಫೈಟ್. ಎಲ್ ಪಿ ಜಿ ಮೀನ್ಸ್ ಕನ್ಸಿಸ್ಟ್ ಆಫ್? ಎಲ್ ಪಿ ಜಿಲಿರೋ ಘಟಕಗಳು. ಎಲ್ ಪಿ ಜಿ ಮೀನ್ಸ್ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಇರ್ತಕ್ಕಂಥ ಘಟಕಗಳು ಮಿಥೇನ್, ಬ್ಯೂಟೇನ್, ಪ್ರೊಪೇನ್. ನೆಕ್ಸ್ಟ್ ಕ್ವಶನ್, ನೇಮ್ ಎ ಮೋಸ್ಟ್ ಪ್ರಿಸಿಯಸ್ ಮೆಟಲ್ ಇನ್ ದಿ ಯೂನಿವರ್ಸ್? ವಿಶ್ವದಲ್ಲಿ ಕಂಡುಬರುವ ಅಪರೂಪದ ಲೋಹ ಯಾವುದು ಅಂದಾಗ ಕಾಸ್ಟ್ಲಿ ಅದು ಪ್ಲೇಡಿನಮ್ ಕಂಡು ಬರ್ತದೆ. ಯಾವುದ್ರಿ? ಪ್ಲೇಡಿನಮ್. ವಿಚ್ ಇಸ್ ದಿ ಡೀಪೆಸ್ಟ್ ಪಾರ್ಟ್ ಆಫ್ ಅರ್ತ್ ಅಂದಾಗ ಯಾವುದ್ರಿ? ಮರೀನಾ ಟ್ರೆಂಚ್ ಆಗಿರ್ತದೆ. ಯಾವುದ್ರಿ? ಮರೀನಾ ಟ್ರೆಂಚ್. ಇದು ಭೂಮಿಯ ಅತ್ಯಂತ ಆಳವಾಗಿರ್ತಕ್ಕಂಥ ಪಾರ್ಟ್ಸ್ ಆಗಿರ್ತದೆ. ಅದ್ರಿ ಮರೀನಾ ಟ್ರೆಂಚ್. ವಾಟ್ ಈಸ್ ದಿ ಸ್ಟಡಿ ಆಫ್ ಸೌಂಡ್ ಈಸ್ ಕಾಲ್ಡ್? ಸೌಂಡ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಅಕಾಸ್ಟಿಕ್ ಅಂತ ಕರಿತಾರೆ. ಏನ್ರಿ? ಅಕಾಸ್ಟಿಕ್. ಇನ್ನು ವಾಟ್ ಈಸ್ ದಿ ಸ್ಟಡಿ ಆಫ್ ಅರ್ಥಕ್ವಿಕ್ ಈಸ್ ಕಾಲ್ಡ್? ಭೂಕಂಪದ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ನಾವು ಏನಂತ ಕರೆಯಲಾಗ್ತದೆ? ರೈಟ್ ಆನ್ಸರ್ ಈಸ್ ಸಿಸ್ಮೋಲಾಜಿ. ಏನಂತ ಕರೀತಾರೆ? ಸಿಸ್ಮೋಲಾಜಿ. ವಿಚ್ ಈಸ್ ಕಾಲ್ಡ್ ಆ್ಯಸ್ ಪವರ್ ಹೌಸ್ ಆಫ್ ದಿ ಸೆಲ್? ಶಕ್ತಿ ಉತ್ಪಾದನಾ ಕೇಂದ್ರ ಯಾವುದು? ರೈಟ್ ಆನ್ಸರ್ ಈಸ್ ಮೈಟೋಕಾಂಡ್ರಿಯಾ. ಇನ್ನು ವಾಟ್ ಈಸ್ ದಿ ನೇಮ್ ಆಫ್ ಫಸ್ಟ್ ಡಾಗ್ ದ್ಯಾಟ್ ವೆಂಟ್ ಇನ್ ಟು ಸ್ಪೇಸ್? ಚಂದ್ರಯಾನ ಕೈಗೊಂಡಂಥ ಮೊದಲ ಪ್ರಾಣಿ ಯಾವುದು ಅಂದಾಗ ಲೈಕಾ. ಅದ್ರ ಲೈಕಾ ನಾಯಿ ಹೆಸರು ಲೈಕಾ. ಇನ್ನು ವಾಟ್ ಡಸ್ ಎನಿಮೋಮೀಟರ್ ಮೇಜರ್ಸ್? ಎನಿಮೋಮೀಟರ್ ಏನನ್ನು ಮೇಜರ್ ಮಾಡ್ತಂದ್ರೆ ವಿಂಡ್ ಸ್ಪೀಡ್, ಗಾಳಿಯ ವೇಗವನ್ನು ಮೇಜರ್ ಮಾಡ್ತಕ್ಕಂಥದ್ದು ಎನಿಮೋಮೀಟರ್. ನೆಕ್ಸ್ಟು, ವಿಚ್ ಇನ್ಸೆಕ್ಟ್ ಹ್ಯಾಸ್ ದಿ ಬೆಸ್ಟ್ ಐಸೈಟ್ಸ್? ಅಂದ್ರೆ ಭಾಳಷ್ಟು ತೀಕ್ಷ್ಣವಾದ ಕಣ್ಣನ್ನು ಹೊಂದಿರತಕ್ಕಂಥ, ಕಣ್ಣದು ತೀಕ್ಷ್ಣವಾಗಿರ್ತಕ್ಕಂಥ ಸೊಳ್ಳೆ ಯಾವುದು ಅಂದ್ರೆ ಡ್ರ್ಯಾಗನ್ ಫ್ಲೈ ಅಂತ ಬರ್ತದೆ. ಅದ್ರಿ ಡ್ರ್ಯಾಗನ್ ಫ್ಲೈ. ನೆಕ್ಸ್ಟ್ ಕ್ವಶನ್, ಹೌ ಮಚ್ ಕ್ಯಾನ್ ಆ್ಯಂಟ್ ಲಿಫ್ಟ್ಸ್? ಎಷ್ಟು ಆ್ಯಂಟ್ ಲಿಫ್ಟ್ಸ್ ಇಟ್ಟಿರ್ತದೆ ಕೇಳಿದಾರೆ ಅವರು. 50 times ಇಟ್ಸ್ ಓನ್ ವೇಟ್ ಇರ್ತದೆ. ಇನ್ನು ಮೆಟ್ರಲಾಜಿ ಇಸ್ ದಿ ಸ್ಟಡಿ ಆಫ್. ನೆಕ್ಸ್ಟ್ 31, ಮೆಟ್ರಲಾಜಿ ಈಸ್ ದಿ ಸ್ಟಡಿ ಆಫ್ ವೆದರ್ ಫೈರಿಂಗ್ ಕಾಸ್ಟಿಂಗ್ ಅಂತ ಕರಿತಾರೆ. ಅಂದ್ರೆ ಮೆಟ್ರಲಾಜಿ ಅನ್ನೋದು ಈ ವೆದರ್ ಹೆಂಗಿರ್ತದೆ ಅದ್ರ ಬಗ್ಗೆ ಕಾಸ್ಟಿಂಗ್ ಮಾಡ್ತಕ್ಕಂಥದ್ದು ಸ್ಟಡಿ ಶಾಸ್ತ್ರಕ್ಕೆ ಮೆಟ್ರಲಾಜಿ ಅಂತ ಕರಿತಾವೆ. ಇನ್ನು ವಿಚ್ ಅನಿಮಲ್ ಹ್ಯಾಸ್ ಲಾರ್ಜೆಸ್ಟ್ ಬ್ರೈನ್? ಅತ್ಯಂತ ದೊಡ್ಡದಾದ ಬ್ರೈನ್ ಹೊಂದಿರತಕ್ಕಂಥದ್ದು ಯಾವ್ದ್ರೆ ಸ್ಪರ್ಮ್, ಇಲಿ ತಿಮಿಂಗ್ಲು ಅಂತ ಕರೆಯಲಾಗ್ತದೆ.
Now, which metal is the well prominently used in the mobile phone batteries? ಮೊಬೈಲ್ ಫೋನ್ ಬ್ಯಾಟ್ರಿಗಳಲ್ಲಿ ಯಾವ ಮೆಟಲ್ ಯೂಸ್ ಮಾಡ್ಲಾಗ್ತದೆ? ರೈಟ್ ಆನ್ಸರ್ ಈಸ್ ಲಿಥಿಯಮ್ ಅನ್ನು ಯೂಸ್ ಮಾಡ್ಲಾಗ್ತದೆ. ಯಾವ್ದು ರೀ? ಲಿಥಿಯಮ್. ನೆಕ್ಸ್ಟು, ವಿಚ್ ಇನ್ಸ್ಟ್ರೂಮೆಂಟ್ ಈಸ್ ಯೂಸ್ಡ್ ಫಾರ್ ಮೆಜರಿಂಗ್ ದಿ ವೆರಿ ಹೈ ಟೆಂಪ್ರೇಚರ್? ಅತಿ ಹೆಚ್ಚು ತಾಪಮಾನವನ್ನು ಮೆಜರ್ ಮಾಡ್ತಕ್ಕಂಥ ಡಿವೈಸ್ ಹೆಸರೇನು? ಯಾವ್ದು ರೀ? ಪೈರೋಮೀಟರ್. ಯಾವ್ದು ರೀ? ಪೈರೋಮೀಟರ್. ನೆಕ್ಸ್ಟು, ವಿಚ್ ಡಿಸೀಸ್ ಕ್ಯಾನ್ ನೌ ಬಿ ಡೈಗ್ನೋಸ್ಡ್ ವಿತ್ ರ್ಯಾಪಿಡ್ ಬ್ಲಡ್ ಟೆಸ್ಟ್ ಇನ್ ಜಸ್ಟ್ ಎ ಫ್ಯೂ ಅವರ್ಸ್? ಯಾವ್ದು ರೀ? ಟಿ ಬಿ ಕಾಯಿಲೆ ಯೂಸ್ ಮಾಡ್ಲಾಗ್ತದೆ. ಇನ್ನು ವಿಚ್ ಕಲರ್ಸ್ ಆಫ್ ಲೈಟ್ ಈಸ್ ಫೋಟೋಸಿಂಥೆಸಿಸ್ ಮೋಸ್ಟ್ ಆ್ಯಕ್ಟಿವ್? ಅದರ ಮೋಸ್ಟ್ ಆ್ಯಕ್ಟಿವ್ ಇರ್ತಕ್ಕಂಥ ಫೋಟೋಸಿಂಥೆಸಿಸದಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಆ್ಯಕ್ಟಿವ್ ಇರ್ತಕ್ಕಂಥ ಬಣ್ಣ ಯಾವುದಂದ್ರೆ ರೆಡ್ ಆ್ಯಂಡ್ ಬ್ಲೂ. ನೆಕ್ಸ್ಟ್ ಕ್ವಶನು, ವಿಚ್ ಇಸ್ ದಿ ಎನಿಮಲ್ ವಿತೌಟ್ ಫಿಂಗರ್ಸ್ ಬಟ್ ವಿತ್ ನೇಲ್ಸ್? ಫಿಂಗರ್ಸ್ ಇರಲ್ಲ, ಅದರ ನೇಲ್ಸನ್ನು ಹೊಂದಿರ್ತಾವೆ ಅಂಥ ಪ್ರಾಣಿ ಯಾವುದಂದ್ರೆ ಅದು ಎಲಿಫೆಂಟ್, ಆನೆ. ವಾಟ್ ಈಸ್ ದಿ ಡಿಸ್ಟನ್ಸ್ ಬಿಟ್ವೀನ್ ದಿ ಅರ್ತ್ ಆ್ಯಂಡ್ ಮೂನ್? ಚಂದ್ರ ಮತ್ತು ಭೂಮಿಯ ನಡುವಿನ ಅಂತರ ಎಷ್ಟು ಅಂದ್ರೆ 3,84,400 ಕಿಲೋಮೀಟರ್ ಇರ್ತದೆ. ಹೂ ಇಸ್ ದಿ ಫಸ್ಟ್ ಮ್ಯಾನ್ ಟು ವಾಕ್ ಟು ದಿ ಸ್ಪೇಸ್? ಚಂದ್ರನ ಮೇಲೆ ಓಡಾಡ್ತಕ್ಕಂಥ ಮೊದಲ ಮಾನವ ಅಲೆಕ್ಸಿ ಲೆನೋವಾ ಅಂತ ಬರ್ತದೆ. ಕೆಲವೊಂದರಲ್ಲಿ ಲಿಯೋನಾಲ್ ಅಂತಲೂ ಕೊಡಲಾಗಿದೆ. ನಾವು ಹೇರ್ ಇನ್ ದಿ ಹ್ಯೂಮನ್ ಬಾಡೀಸ್ ಆರ್ ರೆಡ್ ಬ್ಲಡ್ ಸೆಲ್ಸ್ ಪ್ರೊಡ್ಯೂಸ್ಡ್? ಕೆಂಪು ರಕ್ತ ಕಣಗಳನ್ನು ಹುಟ್ಟಾಕ್ತಕ್ಕಂಥ ಭಾಗ ಯಾವುದು ಅಂದರೆ ಬೋನ್ ಮ್ಯಾರೋ, ಅಸ್ಥಿ ಮಜ್ಜೆ ಅಂತ ಕರೆಯಲಾಗ್ತದೆ. ವಿನೆಗರ್ ಕಂಟೇನ್ಸ್ ವಿಚ್ ಆಸಿಡ್ ಸಬ್ಸ್ಟನ್ಸ್? ಆನ್ಸರ್ ಈಸ್ ಅಸ್ಟಿಕ್ ಆಸಿಡ್ಸ್. ವಿಚ್ ಮೆಟಲ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಸಿ ವಾಟರ್? ಸಮುದ್ರ ನೀರಿಂದ ಯಾವುದನ್ನು ಪಡೆಯಲಾಗ್ತದೆ, ಸಂಸ್ಕರಿಸಿ ಪಡೆಯಲಾಗ್ತದೆ ಅಂದ್ರೆ ಮೆಗ್ನೀಷಿಯಮ್. ನೆಕ್ಸ್ಟ್ ಕ್ವಶನ್, ವಿಚ್ ಅನಿಮಲ್ ಹ್ಯಾವ್ಸ್ ಟೀತ್ ಇನ್ ದಿಯರ್ ಸ್ಟಮಕ್? ಸ್ಟಮಕ್ದಲ್ಲಿ ಹಲ್ಲನ್ನು ಹೊಂದಿರತಕ್ಕಂಥದ್ದು ಯಾವುದಂದ್ರೆ ಕ್ರ್ಯಾಬ್ಸ್ ಹೊಂದಿರ್ತದೆ. ಇನ್ನು ವಿಚ್ ಅನಿಮಲ್ಸ್ ಕ್ಯಾನ್ ಲೈವ್ ಅಪ್ ಟು 9 days ಇವನ್ ಆಫ್ಟರ್ ಇಟ್ಸ್ ಹೆಡ್ ಇಟ್ ಕಟ್ಸ್? ಅಂದ್ರೆ ತನ್ನ ತಲೆಯನ್ನು ಕಟ್ ಮಾಡಿದ್ರೂ ಅದು 9 ದಿನ ಜೀವಂತವಾಗಿರ್ತಕ್ಕಂಥ ಪ್ರಾಣಿ ಅಂದರೆ ಕಾಕ್ರೋಚ್ ಇರ್ತದೆ. ಅದ್ರಿ ಕಾಕ್ರೋಚ್. ಹೌ ಮೆನಿ ಟೈಮ್ಸ್ ಅವರ್ ಹಾರ್ಟ್ ಕ್ಯಾನ್ ಬೀಟ್ ಇನ್ ಡೇ? ಎಷ್ಟು? 1,00,000 ಟೈಮ್ಸ್. ಒನ್ ಡೇದಾಗ 1,00,000 ಟೈಮ್ ಹೃದಯ ಬಡಿಸ್ತದೆ. ವಿಚ್ ಬೋನ್ಸ್ ಇನ್ ಹ್ಯೂಮನ್ ಬಾಡಿ ಈಸ್ ನಾಟ್ ಅಟ್ಯಾಚ್ಡ್ ಟು ಎನಿ ಅದರ್? ಯಾವುದ್ರಿ? ಹೈರೈಡ್ ಬೋನ್ ಈಸ್ ಇನ್ ಥ್ರೋಟ್. ಅದಕ್ಕೆ ಯಾವುದಕ್ಕೂ ಅಟ್ಯಾಚ್ ಇರುತ್ತೆ. ಕುತ್ತಿಗೆ ಭಾಗದಲ್ಲಿ ಹೈರೈಡ್ ಬೋನ್ಸ್ ಇರ್ತದೆ, ಅದು ಯಾವುದಕ್ಕೂ ಸಹ ಅಟ್ಯಾಚ್ ಇರಲ್ಲ. ನೆಕ್ಸ್ಟು, ವಿಚ್ ಎನಿಮಲ್ ಕ್ಯಾನ್ ಲೈವ್ ಲಾಸ್ಟ್ ಲಾಂಗರ್ ವಿತೌಟ್ ವಾಟರ್ ದೆನ್ ಕ್ಯಾಮಲ್ಸ್? ಅಂದ್ರೆ ಇದರ ಅರ್ಥ ನೀರು ಕುಡಿಯೋದೇ ಭಾಳಷ್ಟು ಜನ ಹಾಗೆ ಇರ್ತಕ್ಕಂಥ ಪ್ರಾಣಿ ಅಂದರೆ ಜಿರಾಫೆ ಮತ್ತು ರ್ಯಾಟ್ಸ್. ವಿಚ್ ಈಸ್ ದಿ ಮೋಸ್ಟ್ ಆ್ಯಕ್ಟಿವ್ ಮಸಲ್ಸ್ ಇನ್ ಅವರ್ ಬಾಡಿ? ಮೋಸ್ಟ್ ಆ್ಯಕ್ಟಿವ್ ಆಗಿರ್ತಕ್ಕಂಥ ಮಸಲ್ಸ್ ಯಾವುದು, ಸ್ನಾಯು ಯಾವುದಂದ್ರೆ ಐ ಮಸಲ್ಸ್, ಕಣ್ಣಿನ ಸ್ನಾಯುಗಳು. ವಿಚ್ ಈಸ್ ದಿ ಓನ್ಲಿ ಮ್ಯಾಮಲ್ಸ್ ದ್ಯಾಟ್ ಕ್ಯಾನ್ ಫ್ಲೈ? ಹಾರ್ತಕ್ಕಂಥ ಸಸ್ತನಿ ಯಾವುದು ಅಂದಾಗ ಅದು ಬಾವಲಿ ಆಗಿರ್ತಕ್ಕಂಥದ್ದು. ಬಾವಲಿ ಹಾರ್ತಕ್ಕಂಥ ಏಕೈಕ ಸಸ್ತನಿ. ವಿಚ್ ಎನಿಮಲ್ ಹ್ಯಾಸ್ ದಿ ಹೈಯೆಸ್ಟ್ ಬ್ಲಡ್ ಪ್ರೆಷರ್ ಕಂಪೇರ್ಡ್ ಟು ಎನಿ ಎನಿಮಲ್? ಅತಿ ಹೆಚ್ಚು ಹೃದಯ ಬಡಿತವನ್ನು ಹೊಂದಿರತಕ್ಕಂಥ, ಅತಿ ಹೆಚ್ಚು ರಕ್ತ ಪರಿಚಲನೆ ಹೊಂದಿರತಕ್ಕಂಥ ಪ್ರಾಣಿ ಅಂದಾಗ ಅದು ಜಿರಾಫೆ ಆಗಿರ್ತದೆ. ಆದರೆ ಜಿರಾಫೆ. ನೆಕ್ಸ್ಟು, ಹೌ ಮೆನಿ ಟೈಮ್ಸ್ ದಿ ಸನ್ ಈಸ್ ಲಾರ್ಜರ್ ದೆನ್ ದಿ ಅರ್ತ್? ಎಷ್ಟು? 3,30,330 ಟೈಮ್ಸ್ ಇರ್ತದೆ. ಇನ್ನು ವಿಚ್ ಇನ್ಸೆಕ್ಟ್ ಹ್ಯಾಸ್ ಟ್ರಾನ್ಸ್ಪರೆಂಟ್ ಬ್ಲಡ್ ಪಾರದರ್ಶಕ ರಕ್ತವನ್ನು ಹೊಂದಿರತಕ್ಕಂಥ ಸೊಳ್ಳೆ ಹೆಸರು ಯಾವುದ್ರೆ ಸ್ಪೈಡರ್ಸ್. ಯಾವುದ್ರಿ? ಸ್ಪೈಡರ್ಸ್. ಇನ್ನು ವಿಚ್ ಪ್ಲ್ಯಾನೆಟ್ಸ್ ಈಸ್ ದಿ ಲಾರ್ಜೆಸ್ಟ್ ಪ್ಲ್ಯಾಂಟ್ ವಿತೌಟ್ ವುಡ್ ಸ್ಟೀಮ್ಸ್? ವುಡ್ ಸ್ಟೀಮನ್ನು ಹೊಂದಿಲ್ಲದೇ ಇರ್ತಕ್ಕಂಥ ಲಾರ್ಜೆಸ್ಟ್ ಪಾರ್ಟ್ ಇರ್ತಕ್ಕಂಥ ಪ್ಲ್ಯಾಂಟ್ ಯಾವುದಂದ್ರೆ ಬನಾನಾ ಪ್ಲ್ಯಾಂಟ್. ಯಾವುದ್ರಿ? ಬನಾನಾ ಪ್ಲ್ಯಾಂಟ್. ವಾಟ್ ಈಸ್ ದಿ ನೇಮ್ ಆಫ್ ಸ್ಟಡಿ ಆಫ್ ಇನ್ಸೆಕ್ಟ್ ಈಸ್ ಕಾಲ್ಡ್? ಸೊಳ್ಳೆಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ, ಕೀಟಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಶಾಸ್ತ್ರಕ್ಕೆ ಈಗ ಎಂಟೊಮೊಲಾಜಿ ಅಂತ ಕರಿತಾರೆ. ಏನ್ರಿ? ಎಂಟೊಮೊಲಾಜಿ. ವಾಟ್ ಈಸ್ ದಿ ಓನ್ಲಿ ಮ್ಯಾಮಲ್ಸ್ ದ್ಯಾಟ್ ಕೆನಾಟ್
ಜಂಪ್ ಮಾಡದೇ ಇರ್ತಕ್ಕಂಥ ಸಸ್ತನಿ ಯಾವುದು ಅಂದಾಗ ಎಲಿಫೆಂಟ್. ಯಾಕಂದ್ರೆ ಲಾರ್ಜೆಸ್ಟ್ ಪ್ರಾಣಿನ ಎಲಿಫೆಂಟ್ ಇರೋದ್ರಿಂದ ಜಂಪ್ ಮಾಡೋಕ್ಕೆ ಬರಲ್ಲ. ಇನ್ನು ವಾಟ್ ಈಸ್ ದಿ ಓನ್ಲಿ ಫುಡ್ ದ್ಯಾಟ್ ಡಸ್ ನಾಟ್ ಸ್ಪಾಯ್ಲ್. ಫುಡ್ಡನ್ನು ಸ್ಪಾಯ್ಲ್ ಮಾಡದೇ ಇರತಕ್ಕಂಥ ಪ್ರಾಣಿ ಅಂದಾಗ ಯಾವುದು? ಹಾನಿ, ಜೇನುಹುಳ. ಇನ್ನು ವಿಚ್ ಇನ್ವೆಂಟರ್ ದಿ ಫಸ್ಟ್ ಮೋಟಾರ್ ಕಾರನ್ನು ಕಂಡುಹಿಡಿದವರು ಯಾರು? ಕಾರ್ಲ್ ಬೆಂಚ್. ಇನ್ 1886 ಜರ್ಮನಿ ದೇಶದವರು ಕಾರ್ಲ್ ಬೆಂಚ್ ಅವರು ಮೋಟಾರ್ ಕಾರನ್ನು ಕಂಡುಹಿಡಿದ್ದಾರೆ. ಇನ್ನು ವಿಚ್ ಈಸ್ ದಿ ಓನ್ಲಿ ಇನ್ಸೆಕ್ಟ್ ದ್ಯಾಟ್ ಪ್ರೊಡ್ಯೂಸಸ್ ಫುಡ್ ಈಟನ್ ಬೈ ದಿ ಹ್ಯೂಮನ್ಸ್. ಯಾವ ಸೊಳ್ಳೆ ಏನು ಮಾಡುತ್ತೆ ಹ್ಯೂಮನ್ ಒಳಗಿಂದ ಫುಡ್ಡನ್ನು ಇನ್ಸೆಕ್ಟ್ ಮಾಡ್ತದೆ ಅಂದರೆ ಹನಿ ಬೇ, ಜೇನುಹುಳ. ಇನ್ನು ಹೌ ಮೆನಿ ಟೇಸ್ಟ್ ಬರ್ಡ್ಸ್ ಡಾಗ್ ಹ್ಯಾವ್. ನಾಯಿಯಲ್ಲಿ ರಸಾಂಕುರಗಳ ಸಂಖ್ಯೆ ಎಷ್ಟು ಇರ್ತಾರೆ? 1700 ಟೇಸ್ಟ್ ಬರ್ಡ್ಸ್ ಇರ್ತಾವೆ. ಇನ್ನು ಲಾಂಗೆಸ್ಟ್ ಸೆಲ್ ಇನ್ ದಿ ಬಾಡಿ ಈಸ್. ಲಾಂಗೆಸ್ಟ್ ಸೆಲ್ ಯಾವುದಂದ್ರೆ ನ್ಯೂರಾನ್. ವಿಚ್ ಈಸ್ ದಿ ಲಾಂಗೆಸ್ಟ್ ನರ್ವ್ಸ್ ಇನ್ ದಿ ಹ್ಯೂಮನ್ ಬಾಡಿ. ಯಾವ್ದಾರ ಅತಿ ಉದ್ದವಾಗಿರ್ತಕ್ಕಂಥ ಸ್ಟ್ರಾಂಗ್ ಆಗಿರ್ತಕ್ಕಂಥ ನರ್ವ್ ಅಂದರೆ ಸ್ಕೆಟಿಕ್ ನರ್ವ್ಸ್ ಅಂತ ಬರ್ತದೆ. ಆದರೆ ಸ್ಕೆಟಿಕ್ ನರ್ವ್ಸ್. ಹೂ ಇನ್ವೆಂಟೆಡ್ ದಿ ಬ್ಲೂಟೂತನ್ನು ಕಂಡುಹಿಡಿದವರು ಯಾರು? ಜೋಫ್ ಹಾರಿಸನ್. ವಾಟ್ ಈಸ್ ದಿ ಲವಿಂಗ್ ಬರ್ಡ್ಸ್ ವಿತ್ 2 toes ಆನ್ ಈಚ್ ಫೂಟ್. ಅಂದರೆ ತನ್ನ ಪ್ರತಿಯೊಂದು ಪಾದದಲ್ಲಿ ಏನಾಯ್ತಾರೆ 2 ಟೋಸನ್ನು ಹೊಂದಿರತಕ್ಕಂಥ ಅಂದರೆ ಆಸ್ಟ್ರಿಚ್ ಉಷ್ಟ್ರ ಪಕ್ಷಿ. ವಿಚ್ ಅಟಮ್ಸ್ ಹ್ಯಾಸ್ ಓನ್ಲಿ 1 ಎಲೆಕ್ಟ್ರಾನ್. 1 ಎಲೆಕ್ಟ್ರಾನ್ ಹೊಂದಿರತಕ್ಕಂಥ ಅಟಮ್ ಯಾವುದಾರೆ? ಹೈಡ್ರೋಜನಿಗೆ 1 ಎಲೆಕ್ಟ್ರಾನ್ 1 ಪ್ರೋಟಾನ್, ನೋ ನ್ಯೂಟ್ರಾನ್ ಇರೋದಿಲ್ಲ. ವಾಟ್ ಡು ಯು ಕಾಲ್ ಗ್ರೂಪ್ ಆಫ್ ಓಲ್ಗಳ ಗುಂಪಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಪಾರ್ಲಿಮೆಂಟ್ ಅಂತ ಕರಿತೀವಿ. అంటే ಪಾರ್ಲಿಮೆಂಟ್. ಇನ್ನು ವಾಟ್ ಡು ಯು ಕಾಲ್ ಗ್ರೂಪ್ ಆಫ್ ಕಪ್ಪೆಗಳ ಗುಂಪಿಗೆ ನಾವು ಏನಂತ ಕರಿತೇವೆ? ಆರ್ಮಿ ಅಂತ ಕರೀಲತ್ತೀರಿ. ಆರ್ಮಿ. ಯಾಕಂದ್ರೆ ಆರ್ಮಿ ಹೆಂಗೆ ಲೈನ್ ಇರ್ತದಲ್ಲ ಹಂಗೆ ಪ್ರಾಗಳ ಗುಂಪನ್ನು ಸಹ ಹಾಗೆ ಲೈನ್ ಇರ್ತಕ್ಕಂಥದ್ದು. ಇನ್ನು ವಾಟ್ ಈಸ್ ದಿ ರೆಸೊಲ್ಯೂಷನ್ ಆಫ್ ಹ್ಯೂಮನ್ ಐ? 576 ಮೆಗಾ ಫೈನ್ಸ್ ಇರ್ತದೆ. ಇನ್ನು ಹೌ ಮೆನಿ ಫೇಶಿಯಲ್ ಮಸಲ್ಸ್ ಆರ್ ಇನ್ವಾಲ್ಡ್ ಇನ್ ದಿ ಸ್ಪೀಕಿಂಗ್. ಮಾತಾಡಬೇಕಾದ್ರೆ ಎಷ್ಟು ಫೇಶಿಯಲ್ ಮಸಲ್ಸ್ ಇರ್ತಾವೆ ಅಂದ್ರೆ 70 ಮಸಲ್ಸ್. ರೈಟ್ ಆನ್ಸರ್ ಇಸ್ 70 ಮಸಲ್ಸ್. ಇನ್ನು ವಿಚ್ ಕೆಮಿಕಲ್ ಆಸಿಡ್ ಈಸ್ ಯೂಸ್ಡ್ ಟು ಮೇಕ್ ಟೂತ್ಪೇಸ್ಟ್ ವೈಟ್ ಇರಬೇಕಾದ್ರೆ ಯಾವ ಕೆಮಿಕಲ್ ಆಸಿಡನ್ನು ಯೂಸ್ ಮಾಡ್ತಾರೋ? ಆದರೆ ಟಿಟಾನಿಯಂ ಡೈಆಕ್ಸೈಡನ್ನು ಯೂಸ್ ಮಾಡ್ತಾರೆ. ಆದರೆ ಟಿಟಾನಿಯಂ ಡೈಆಕ್ಸೈಡನ್ನ ಯೂಸ್ ಮಾಡಲಾಗ್ತದೆ. ದಿ ಏಜ್ ಆಫ್ ಲೈನ್ ಕ್ಯಾನ್ ಬಿ ಡಿಟರ್ಮೈನ್ಡ್ ಫ್ರಾಮ್ ಇಟ್ಸ್. ಅಂದರೆ ಈ ಹುಲಿಗಳ ಏಜನ್ನು ಕಂಡುಹಿಡಿಬೇಕಾದ್ರೆ ಸಿಂಹ ಮತ್ತು ಹುಲಿಗಳ ಏಜನ್ನು ನಾವು ಕಂಡುಹಿಡಿಬೇಕಾದ್ರೆ ಕಲರ್ ಆಫ್ ನೋಸ್ ಮೂಲಕ ಕಂಡುಹಿಡಿಯಲಾಗ್ತದೆ. ಇನ್ನು ವಿಚ್ ಎನಿಮಲ್ ಡು ನಾಟ್ ಮೇಕ್ ಎನಿ ಸೌಂಡನ್ನು ಉಂಟು ಮಾಡದಿರ್ತಕ್ಕಂಥ ಪ್ರಾಣಿ ಯಾವುದಾದ್ರೆ ಜಿರಾಫೆ. ರೈಟ್ ಆನ್ಸರ್ ಇಸ್ ಜಿರಾಫೆ. ವಿಚ್ ಎನಿಮಲ್ ಹ್ಯಾಸ್ ನೋ ಸ್ಕೆಲಿಟನ್ ಎಟ್ ಆಲ್. ಅಸ್ಥಿ ಪಂಜರವನ್ನು ಹೊಂದಿಲ್ಲದೆ ಇರತಕ್ಕಂಥ ಪ್ರಾಣಿ ಹೆಸರು ಯಾವುದಂದ್ರೆ ಜೆಲಿ ಫಿಶ್. ವಾಟ್ ಈಸ್ ದಿ ವೇಟ್ ಆಫ್ ಬ್ಲೂ ವೇಲ್ದ ವೇಟ್ ಎಷ್ಟು ಅಂದರೆ 200 ಟನ್ಸ್ ಇರ್ತದೆ. ಎಷ್ಟೇ? 200 ಟನ್ಸ್. ನೆಕ್ಸ್ಟ್ ಕ್ವಶನ್. ವಿಚ್ ಇನ್ಸ್ಟ್ರೂಮೆಂಟ್ ಈಸ್ ಯೂಸ್ಡ್ ಟು ಮೇಜರ್ ರೇನ್ಫಾಲ್. ತಪ್ಪಾದ ಸ್ಪೆಲ್ಲಿಂಗು. ಅಂದರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಬೀಳ್ತಕ್ಕ ಮಳೆಯ ಪ್ರಮಾಣವನ್ನು ಮೇಜರ್ ಮಾಡ್ತಕ್ಕ ಸಾಧನ ಹೆಸರು ರೇನ್ ಗೇಜ್. ನೆಕ್ಸ್ಟು ವಿಚ್ ಪಾರ್ಟ್ ಆಫ್ ದಿ ಹ್ಯೂಮನ್ ಬಾಡಿ ಸ್ಕಿನ್ ಹ್ಯಾಸ್ ಗ್ರೇಟೆಸ್ಟ್ ನಂಬರ್ ಆಫ್ ಸ್ವೀಟ್ ಗ್ಲ್ಯಾಂಡ್ಸ್. ಸ್ವೀಟನ್ನು ನೋಡತಕ್ಕಂಥ ರಸಾಂಕಗಳು ಹೆಚ್ಚು ಹೊಂದಿರೋದು ಆದರೆ ಪಾಲ್ಮ್ ಆಫ್ ಹ್ಯಾಂಡ್ಸ್ದಲ್ಲಿ ಹೆಚ್ಚು ರಸಾಂಕಗಳು ಇರ್ತಾವೆ. ಇನ್ನು ವಾಟ್ ಈಸ್ ದಿ ವೇಟ್ ಆಫ್ ಹ್ಯೂಮನ್ ಹಾರ್ಟ್. ಹೃದಯದ ವೇಟ್ ಎಷ್ಟು ಇರ್ತದೆ? 300 ಗ್ರಾಮ್ಸ್ ಇರ್ತದೆ. ಅಷ್ಟು ಎವರೇಜ್ ಆಗಿ 300 ಗ್ರಾಮ್ಸ್ ಇರ್ತದೆ. ದಿ ಓಝೋನ್ ಲೇಯರ್ಸ್ ಇನ್ ದಿ ಅಟ್ಮಾಸ್ಫಿಯರ್ ಈಸ್ ಎಟ್ ದಿ ಹೈಟ್ ಆಫ್ ಅಬೌಟ್ ಹೌ ಮೆನಿ ಕಿಲೋಮೀಟರ್. ಅಂದರೆ ತರುತ್ತಾ ಓಝೋನ್ ಲೇಯರ್ ಇರಬೇಕಾದ್ರೆ ನಿಮ್ಗೆ ಗೊತ್ತು ಸ್ಟ್ಯಾಟೋಸ್ಫಿಯರ್ದಲ್ಲಿ ಓಝೋನ್ ಲೇಯರ್ ಕಂಡು ಬರ್ತದೆ. ಭೂಮಿಯಿಂದ ಸ್ತರಗೋಳದಲ್ಲಿ ಓಝೋನ್ ಲೇಯರ್ ಕಂಡು ಬರ್ತದೆ. ಅದು ಭೂಮಿಯಿಂದ 50 ಕಿಲೋಮೀಟರ್ ಹೈಟ್ ಇರ್ತದೆ. ಅಷ್ಟೇ 50 ಕಿಲೋಮೀಟರ್ಸ್. ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಅರ್ತ್ ಆ್ಯಂಡ್ ದಿ ಸನ್ ಈಸ್ ಸ್ಮಾಲೆಸ್ಟ್ ಇನ್ ವಿಚ್ ಮಂತ್. ಯಾವ ಮಂತ್ ರೀ? ಜನವರಿ. ರೈಟ್ ಆನ್ಸರ್ ಇಸ್ ಜನವರಿ. ಫಾರ್ ಆ್ಯನ್ ಅಸ್ಟ್ರೋನಾಟ್ಸ್ ಇನ್ ಸ್ಪೇಸ್ ಶಿಪ್ ಹೌ ಡಸ್ ದಿ ಸ್ಕೈ ಅಪಿಯರ್ಸ್.
ಅಂದರೆ ನಾವು ಅಷ್ಟು ಸ್ಪೇಸಲ್ಲಿ ಮೇಲೆ ಹೋಗಿ ವಿಮಾನದಿಂದ ಮೇಲೆ ಹೋಗಿ ಆಕಾಶವನ್ನು ನೋಡಿದರೆ ಹೆಂಗೆ ಕಾಣ್ತದೆ, ಇಟ್ ಅಪೇರ್ಸ್ ಬ್ಲ್ಯಾಕ್ ಕಾಣ್ತದೆ, ಕಪ್ಪಾಗಿ ಕಾಣ್ತದೆ. ವಿಚ್ ಗ್ಲಾಸ್ ಈಸ್ ಯೂಸ್ಡ್ ಟು ಬುಲೆಟ್ ಪ್ರೂಫ್ ಸ್ಕ್ರೀನ್ಗಳಿಗೆ ಯಾವ ಗ್ಲಾಸನ್ನು ಯೂಸ್ ಮಾಡ್ತಾರೆ? ರೀಇನ್ಫೋರ್ಸ್ಡ್ ಗ್ಲಾಸನ್ನು ಯೂಸ್ ಮಾಡಲಾಗ್ತದೆ. ವಿಚ್ ಸಬ್ಸ್ಟೆನ್ಸ್ ಡಸ್ ನಾಟ್ ಹ್ಯಾವ್ ಮೆಲ್ಟಿಂಗ್ ಪಾಯಿಂಟನ್ನು ಹೊಂದಿಲ್ಲದೆ ಇರತಕ್ಕಂಥ ಸಬ್ಸ್ಟೆನ್ಸ್ ಯಾವುದಂದ್ರೆ ಗ್ಲಾಸ್. ವಿಚ್ ಮೆಟಲ್ ಈಸ್ ಯೂಸ್ಡ್ ಫಾರ್ ಜನರೇಟಿಂಗ್ ದಿ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ದಲ್ಲಿ ಯಾವ ಮೆಟಲ್ನ ಯೂಸ್ ಮಾಡುತ್ತೆ? ಯುರೇನಿಯಂ. ನೆಕ್ಸ್ಟ್, ವಾಟ್ ಈಸ್ ದಿ ಎವರೇಜ್ ಸಾಲ್ಟ್ ಕಂಟೆನ್ಸ್ ಇನ್ ದಿ ಲೀಟರ್ ಆಫ್ ಸೀ ವಾಟರ್? ಎಷ್ಟು? 35 grams. ಇನ್ ವಿಚ್ ಅನಿಮಲ್ ಈಸ್ ದಿ ರೆಸ್ಪಿರೇಷನ್ ಡನ್ ಬೈ ದಿ ಸ್ಕಿನ್? ಚರ್ಮದ ಮೂಲಕ ಉಸಿರಾಟ ಮಾಡ್ತಕ್ಕಂಥ ಪ್ರಾಣಿ ಹೆಸರು ಕಪ್ಪೆ, ಫ್ರಾಕ್. ಇನ್ನು ವಿಸ್ಡಮ್ ಟೀತ್ ನಾರ್ಮಲಿ ಗ್ರೋ ಡ್ಯೂರಿಂಗ್ ಆಟ್ ವಾಟ್ ಏಜ್? ಬುದ್ಧಿವಂತ ಹಲ್ಲುಗಳು, ಹಾಲು ಹಲ್ಲುಗಳು ಯಾವಾಗ ಬೆಳವಣಿಗೆ ಆಗ್ತಾವು? 7 to 13 years. ವಿಚ್ ಅನಿಮಲ್ಸ್ ಹ್ಯಾಸ್ ಎಕ್ಸ್ಟ್ರೀಮ್ಲಿ ಪುವರ್ ಐಸೈಟ್? ಸರಿಯಾಗಿ ಕಾಣಿಸ್ತಾ ಇರ್ತಕ್ಕಂಥ ಐಸೈಟನ್ನು ಹೊಂದಿರತಕ್ಕಂಥದ್ದು ಯಾವುದು? ಬೀಟ್. ವಾಟ್ ಈಸ್ ದಿ ಅಮ್ನೇಷಿಯಾ? ಅಮ್ನೇಷಿಯಾ ಮೀನ್ಸ್ ರಿಲೇಟೆಡ್ ಟು ಲಾಸ್ ಆಫ್ ಮೆಮ್ರಿ ಲಾಸ್ ಆಗ್ತದೆ, ಅದಕ್ಕೆ ಅಮ್ನೇಷಿಯಾ ಅಂತ ಕರೆಯಲಾಗ್ತದೆ. Now which bird is the only bird that can see the color of blue? ಅಂದ್ರೆ ಅದಕ್ಕೆ ಬ್ಲೂ ಕಲರ್ಲಿ ಕಾಣ್ತಕ್ಕಂಥ ಹಕ್ಕಿ ಯಾವುದು? ಹಕ್ಕಿ ಏನು ನೋಡಿ ಬ್ಲೂ ಕಲರ್ ಕಾಣ್ತದೆ, ಅದು ಯಾವುದ್ರಿ? ಓಲ್. Now which is used for ಮ್ಯಾನುಫ್ಯಾಕ್ಚರಿಂಗ್ ಶಿಪ್ಸ್ಗಳ ತಯಾರಿಕೆಯಲ್ಲಿ ಬಳಕೆ ಮಾಡೋದೇನ್ರಿ? ಸೆಮಿ ಕಂಡಕ್ಟರ್ಸ್, ಅರೆವಾಹಕನ ಯೂಸ್ ಮಾಡಲಾಗ್ತದೆ. ನೆಕ್ಸ್ಟು, ಫ್ಯಾರಡ್ ಈಸ್ ಎ ಯೂನಿಟ್ ಆಫ್. ಫ್ಯಾರಡ್ ಅದು ಯೂನಿಟು, ಕೆಪಾಸಿಟನ್ಸ್ ಯೂನಿಟು. ಫುಲ್ ಫಾರ್ಮ್ ಆಫ್ PVC, ಪಾಲಿವಿನೈಲ್ ಕ್ಲೋರೈಡ್. ಪಿಟ್ಯೂಟರಿ ಗ್ಲ್ಯಾಂಡ್ ಈಸ್ ಲೊಕೇಟೆಡ್ ಇನ್. ಪಿಟ್ಯೂಟರಿ ಗ್ಲ್ಯಾಂಡ್ ಎಲ್ಲಿ ಕಂಡು ಬರ್ತದೆ? ಬ್ರೈನ್ದಲ್ಲಿ ಕಂಡು ಬರ್ತದೆ. ನೆಕ್ಸ್ಟ್ ಕ್ವೆಶನ್, ದಿ ಏಜ್ ಆಫ್ ಟ್ರೀಸ್ ಈಸ್ ಡಿಟರ್ಮೈನ್ಡ್ ಬೈ ವುಡ್ ಗ್ರೋತ್. ವುಡ್ಡು ಬೆಳವಣಿಗೆ ಆಗ್ತಕ್ಕಂಥದ್ದು ಮೇಲೆ ಅದರ ಏಜನ್ನು ಕಂಡು ಹಿಡಿಯಲಾಗ್ತದೆ. ಇಷ್ಟು ಸ್ನೇಹಿತರೆ ಭಾಳಷ್ಟು ಇಂಪಾರ್ಟೆಂಟ್ ಇರ್ತಕ್ಕಂಥ ಕ್ವೆಶನ್ ಆನ್ಸರು. ಇವುಗಳ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಮಾಡಬಹುದು. ಅಥವಾ ಇದುವರೆಗೆ ನನ್ನ ಚಾನಲ್ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ತಿಳಿಸುತ್ತಾ, ಥ್ಯಾಂಕ್ ಯು ಟು ಆಲ್.